ನಾನು ಸಿನಿಮಾ ನೋಡಿದ್ದೀನಿ. ಟೈಟ್ಲ್ ಕಾರ್ಡ್ ಅಲ್ಲಿ ಎಲ್.ಎಸ್. ಸುಧೀಂದ್ರ ಬರೆದ ಮಳೆ ನಿಲ್ಲುವವರೆಗೂ ಕಾದಂಬರಿ ಆಧಾರಿತ ಅಂತ ಹಾಕಿದ್ದಾರೆ. ಅಷ್ಟೇ ಬಿಟ್ಬಿಟ್ಟು ಇನ್ನೆಲ್ಲೂ ಅವ್ರದ್ದು ಫೋಟೋ ಎಲ್.ಎಸ್. ಸುಧೀಂದ್ರ ಅಂತ ಯಾರಿಗೆ ಗೊತ್ತಾಗುತ್ತೆ? ಅವ್ರ ಬಗ್ಗೆ ಹೇಳಬೇಕು, ನಮ್ಮ ತಂದೆ ಬಗ್ಗೆ ಏನು ಅನ್ನೋದನ್ನ ನೀವು ಹೇಳ್ದಂಗೆನೆ ಒಂದು ಸ್ವಲ್ಪ ಫೋಟೋ ಹಾಕಿ ಇದು ಮಾಡಿ ಅವ್ರಿಗೊಂದು ಡ್ಯೂ ಕ್ರೆಡಿಟ್ ಏನಿದೆ ಅದನ್ನು ಕೊಟ್ಟು ಜಸ್ಟಿಫೈ ಮಾಡ್ಬೇಕು. ಅವರು ಅಷ್ಟೇ ಎಲ್ಲ ದೇವ್ರಿಚ್ಛೆ. ಅವರು ಇಷ್ಟು ವರ್ಷ ಇರಬೇಕು ಅಂತಿತ್ತು ಅಂದರೆ ಆ ಚಿಕ್ಕ ವಯಸ್ಸಿಗೆ ಹಿ ಅಚೀವ್ಡ್ ಲಾಟ್. ಅಚೀವ್ ಮಾಡಿದ್ರು ನಮ್ಗೆ ಒಂದು ಚೂರು ನಾವು ಏನೂ ಇಲ್ಲ ಅವ್ರ ಮುಂದೆ ಅಂತ ಇವಾಗ ನಮಗೆ ಅದು ಎದ್ದು ಕಾಣಿಸ್ತಾ ಇದೆ. ನೆನಪು ಸಿನಿಮಾ ಬಂತು, ಅದು ಮಳೆ ನಿಲ್ಲುವ ಅಂತ. ಅದು ಹೇಗೆ ನಿಮ್ಮ ಹತ್ರ ರೈಟ್ಸ್ ಪರ್ಚೇಸ್ ಮಾಡಿದ್ರ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ನಮಗೆ ಗೊತ್ತಾಯ್ತು, ನಾವು ಅಪ್ರೋಚ್ ಮಾಡಿದ್ವಿ. ಬಟ್ ಅದು ನಮ್ಗೆ ಅಷ್ಟು ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ದ ವೇ ದೇ ಅಪ್ರೋಚ್. ಇದು ನಾನು ಸಿನಿಮಾ ನೋಡಿದ್ದೀನಿ. ಟೈಟ್ಲ್ ಕಾರ್ಡ್ ಅಲ್ಲಿ ಎಲ್.ಎಸ್. ಸುಧೀಂದ್ರ ಬರೆದ ಮಳೆ ನಿಲ್ಲುವವರೆಗೂ ಕಾದಂಬರಿ ಆಧಾರಿತ ಅಂತ ಹಾಕಿದ್ದಾರೆ. ಅಷ್ಟೇ ಬಿಟ್ಬಿಟ್ಟು ಇನ್ನೆಲ್ಲೂ ಅವ್ರದ್ದು ಫೋಟೋ ಎಲ್.ಎಸ್. ಸುಧೀಂದ್ರ ಅಂತ ಯಾರಿಗೆ ಗೊತ್ತಾಗುತ್ತೆ? ಇವಾಗ ನಿಮ್ಮ ಬಳಗಕ್ಕೆ, ನಿಮ್ಮ ಫ್ಯಾಮಿಲಿಗೆ ಗೊತ್ತಾಗುತ್ತೆ, ಅಥವಾ ನಿಮಗೆ ನನಗೆ ಗೊತ್ತಿರಲಿಲ್ಲ. ಇಂಡಸ್ಟ್ರಿಯವನಾಗಿ, ಸಿನಿಮಾದವನಾಗಿ ಇದು ನಿಮ್ಮ ತಂದೆಯವ್ರು ಬರೆದಿರುವಂಥ ಒಂದು ಕಾದಂಬರಿ ಕತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ನಿಮ್ಮ ಹತ್ರ ಒಂದು ಅವ್ರು ಯಾವತ್ತು ಬಂದು ಕೇಳಿದ್ದು ನಮ್ಮ ರೈಟ್ಸ್ ಕೊಡಿ? ಗೊತ್ತಾದ್ಮೇಲೆ ನಾವೇ ಅಪ್ರೋಚ್ ಮಾಡಿದ್ವಿ. ಮೀಟ್ ಮಾಡಿ ಅರ್ಜಿ ಎಲ್ಲ ಕೊಟ್ವಿ, ಈ ತರ ಆಗ್ತಾ ಇದೆ ಅಂತ. ಒಂದು ಮೀಟಿಂಗು ಮಾಡಿದ್ರು ಅವರು, ಬಟ್ ಇಟ್ ವಾಸ್ ನಾಟ್ ಎ ವೆರಿ ಕನ್ಕ್ಲೂಸಿವ್. ಆಮೇಲೆ ನಾವೂ ಮಾಡಲಿಲ್ಲ, ಏನು ಪರವಾಗಿಲ್ಲ, ಅದು ಅವ್ರಿಗೆ ಅನ್ನಿಸ್ಬೇಕು, ನಾವೇನು ಇಲ್ಲ. ಶೇಖರ್ ಸರ್, ಒಂದು ಹೇಳ್ತೀನಿ, ವಿಚಾರ ಬಂದಿದ್ದಕ್ಕೆ ಹೇಳ್ತೀನಿ ಸರ್. ನಾನು ಸಿನಿಮಾದವನೇ, ನಾನು ಡೈರೆಕ್ಟ್ ಮಾಡಿದ್ದೀನಿ. ಯಾರು ಇವಾಗ ಆ ಸಿನಿಮಾ ಮಾಡಿದ್ದಾರೆ ಆ ವ್ಯಕ್ತಿ, ನಟರು, ನಿರ್ಮಾಪಕರು, ನಿರ್ದೇಶಕರು, ಜನಕ್ಕೆ ಗೊತ್ತದು. ಅದು ಯಾರು ಅನ್ನೋದು ಗೊತ್ತಿದೆ. ಅದು ನನಗೇನು ಹೆಸರು ಹೇಳೋಕ್ಕೆ ಭಯ ಅಂತಿಲ್ಲ. ಇಂಥ ಕೆಲಸ ಮಾಡಿದವ್ರ ಹೆಸರನ್ನ ಹೇಳಿ ಅವ್ರನ್ನ ದೊಡ್ಡವ್ರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ದಟ್ ಈಸ್ ದ ಥಿಂಗ್. ಅವರು ಮೂಲತಃ ರಂಗಭೂಮಿ ಕಲಾವಿದರು. ಈಸ್ ಫ್ರಮ್ ಸ್ಟೇಜ್. ಫಸ್ಟ್ ಪಾಯಿಂಟ್ ಸರ್, ನೀವು ಮಾತು ತುಂಬ ಚೆನ್ನಾಗಿ ಆಡ್ತಿರಲ್ಲ ಸರ್. ಎರಡನೇದು, ನೀವು ಬರಹಗಾರರು, ರೈಟ್ರು. ಅದು ಬೇಸಿಕ್ ಎಥಿಕ್ಸು ಸರ್. ಇನ್ನೊಬ್ಬ ರೈಟ್ರ್ ಕೃತಿನ ಎತ್ಕೊಂಡು ನಾವು ಮಾಡಬೇಕಾದ್ರೆ ಅದು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಒಂದು ನಮಗೆ ಸಾಧ್ಯವಾದರೆ ಅದಕ್ಕಾದಷ್ಟು ಒಂದು ಸಂಭಾವನೆನೋ ಏನೋ ಒಂದು ಕೊಡೋದು. ಓಕೆ, ನಮ್ಮ ಕೈನಲ್ಲಿ ಆಗಲಿಲ್ಲ, ಅಟ್ಲೀಸ್ಟ್ ಆ ಕುಟುಂಬಕ್ಕೆ ಹಿಂಗೆ ಮಾಡ್ತಾಯಿದ್ದೀವಿ ಅಂತ ತಿಳಿಸೋದು ಬೇಸಿಕ್ ಕಾಮನ್ ಸೆನ್ಸ್. ಅದು ನಾನು ರೈಟ್ರಲ್ಲ ಸರ್, ನಾನೊಬ್ಬ ಡೈರೆಕ್ಟ್ರು. ನಾನೊಂದು ಅವ್ರದ್ದು ಕೇಳಬೇಕಂದ್ರೆ ಅದು ಕೇಳ್ಬಿಟ್ಟೆ ತೊಗೋಬೇಕು. ನೀವು ರೈಟ್ರಸ್ ಬಗ್ಗೆ ಇಷ್ಟೆಲ್ಲ ಮಾತಾಡೋರು, ತಮಗೆ ಜ್ಞಾಪಕ ಇದೆ ಅಂತ ಕಾಣುತ್ತೆ, ನೀವು ನನ್ನ ಬಗ್ಗೆನೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಿ ನಿಮಗೆ ನಾನು ಹೆಲ್ಪ್ ಮಾಡೋಕ್ಕೆ ಬಂದಾಗ. ಸೊ ಅದು ನನ್ನ ಪರ್ಸ್ನಲ್ ಆಗುತ್ತೆ, ಅದನ್ನು ಈ ವೇದಿಕೆಯಲ್ಲಿ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀವು ಇಷ್ಟು ಮಾತಾಡೋರು, ರೈಟ್ರು, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅವರು, ಇನ್ನೊಬ್ಬರು ಕೃತಿನ ತಗೊಂಡು ನೀವು ನಿಮ್ಮದು ಅವ್ರದ್ದೊಂದು ಹೆಸರು ಹಾಕ್ಬಿಟ್ಟು ಟೈಟ್ಲ್ ಕಾರ್ಡಲ್ಲಿ ಎಲ್ಲೂ ಕೂಡ ಪ್ರೆಸ್ ಮೀಟಲ್ಲಾಗಲಿ ಮತ್ತೊಂದರಲ್ಲಿ ಅದ್ರ ಬಗ್ಗೆ ಹೇಳಿಲ್ಲ ಅಂತಂದರೆ ತಪ್ಪಲ್ವ ಸರ್? ಇದು ಎಥಿಕ್ಸಾ? ನಿಮ್ಮ ಗಮನಕ್ಕೆ ಈ ವಿಡಿಯೋ ಬಂದರೆ, ನೀವು ಇದನ್ನು ನೋಡ್ತಿದ್ರೆ ಅಥವಾ ನಿಮ್ಮ ಸಂಬಂಧಪಟ್ಟವ್ರು ನೋಡಿದ್ರೆ, ದಯವಿಟ್ಟು ಇದಕ್ಕೆ ನಿಮ್ಮ ಅಂತರಾತ್ಮಕ್ಕೆ ನೀವೇ ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಉತ್ತರ ತಗೊಳ್ಳಿ. ಯಾಕೆಂದರೆ ನೀವು ರೈಟ್ರು ಅಂತ ಹೇಳ್ಕೊಂಡು ಇದು ಮಾಡಿರೋ ಕೆಲಸಗಳಿದೆಯಲ್ಲ, ಇದು ತಪ್ಪು. ಪಾಪ ಅವರು ಎಲ್ಲೋ ದೂರದಲ್ಲಿದ್ದಾರೆ, ಅವ್ರಿಗೆ ಈ ಸಿನಿಮಾದವ್ರ ಸಂಬಂಧ ಇಲ್ಲ, ಯಾವುದೂ ಇಲ್ಲ. ಏನಕ್ಕೆ ನಮ್ಮ ಸಿನಿಮಾದವ್ರು ಕಂಡ್ರೆ ಕೆಲವರು ಮುಜುಗರ ಪಟ್ಕೋತಾರೆ, ಯಾಕೆ ನಮ್ಮ ಸಿನಿಮಾದವ್ರು ಕಂಡ್ರೆ ಕೆಲವರು ಈ ರೀತಿ ಹಿಂದೆ ಹೋಗ್ತಾರೆ ಅಂದರೆ ಈ ಥರ ನೀವುಗಳು ಮಾಡೋ ಕೆಲಸಕ್ಕೆ. ಇದರಿಂದ ಎಲ್ರಿಗೂ ಕೆಟ್ಟ ಹೆಸರು. ಅಂಥ ಒಬ್ಬ ಹಿರಿಯ ಬರೆದಂಥ ಒಬ್ಬ ರಂಗಭೂಮಿ ಕಲಾವಿದ, ಒಬ್ಬ ದೊಡ್ಡ ಆಫೀಸರು, ಒಬ್ಬ ಬರಹಗಾರ ಬರೆದ ಕೃತಿನ ಒಂದು ಟೈಟ್ಲ್ ಕಾರ್ಡಲ್ಲಿ ಹಾಕಿ ಅವ್ರ ಮನೆಯವ್ರಿಗೂ ಸಂಪರ್ಕ ಮಾಡಿದೆ. ನಾಟ್ ಎ ಎಥಿಕ್ಸ್ ಸರ್. ಪ್ಲೀಸ್, ನೀವೆಲ್ಲ ತುಂಬ ದೊಡ್ಡವರು, ಸಾಧನೆ ಮಾಡಿರೋರು, ನಿಮ್ಮಿಂದ ಈ ಥರ ಎಲ್ಲ ಆಗಬಾರ್ದು ದಯವಿಟ್ಟು. ಸಾರಿ, ಬಿಹಾಫ್ ಆಫ್ ದಟ್ ಐ ಆಮ್ ಸಾರಿ. ಯಾಕೆಂದರೆ ಸಿನಿಮಾ ಸಂಬಂಧಪಟ್ಟದಾಗಿರೋದ್ರಿಂದ ಯಾರೂ ತಮಗೆ ಆ ಸಮಯದಲ್ಲಿ ಏನು ಪ್ರತಿಕ್ರಿಯೆ ಕೊಟ್ಟರೋ, ಸ್ಪಂದಿಸಿಲ್ವೋ ಗೊತ್ತಿಲ್ಲ. ಬಟ್ ಆಗಿದ್ದು ತಪ್ಪು, ಅದನ್ನು ನಾನು ನೇರವಾಗಿ ಹೇಳ್ತೀನಿ. ಅದಕ್ಕೆ ನಾನು ಕೇಳಿದೆ, ನಿಮ್ಮನ್ನೇನಾರು ಕೇಳಿದ್ರ ಅಥವಾ ನಿಮ್ಗೆ ಏನಾರು ಸಂಭಾವನೆ ಕೊಟ್ಟಿದ್ರ ಅಂತ ಕೇಳಿದ್ಮೇಲೆ ನಾನು ಇಷ್ಟು ಮಾತಾಡ್ತೀನಿ. ನಾವು ಅದನ್ನೆಲ್ಲ ಎಕ್ಸ್ಪೆಕ್ಟು ಮಾಡೋದಿಲ್ಲ. ಏನು ಅಂತಂದರೆ ಅವ್ರ ಬಗ್ಗೆ ಹೇಳಬೇಕು, ನಮ್ಮ ತಂದೆ ಬಗ್ಗೆ ಏನು ಅನ್ನೋದನ್ನ ನೀವು ಹೇಳ್ದಂಗೆನೆ ಒಂದು ಸ್ವಲ್ಪ ಫೋಟೋ ಹಾಕಿ ಇದು ಮಾಡಿ ಅವ್ರಿಗೊಂದು ಡ್ಯೂ ಕ್ರೆಡಿಟ್ ಏನಿದೆ ಅದನ್ನು ಕೊಟ್ಟು ಜಸ್ಟಿಫೈ ಮಾಡ್ಬೇಕು. ಅವರು ಅಷ್ಟೇ ಅದು ಮಾಡಬೇಕಲ್ಲ, ಮತ್ತು ದೇ ಶುಡ್ ಡು, ಮಾಡಲೇಬೇಕದು, ಮಾಡಬೇಕು ಅಲ್ಲ, ಮಾಡಲೇಬೇಕದು. ಅದು ಅವ್ರ ಮಗುಮ್ಮ, ಯಾರ್ದೋ ಮಗುನ ತೊಗೊಂಬಂದು ನಾನು ಬೆಳೆಸ್ಬಿಟ್ಟು ನನ್ನ ಮಗು ಅಂತ ನಾನು ಹೆಂಗೆ ಹೇಳ್ಕೊಳ್ಳಿ, ಇಂಥವ್ರ ಮಗು ನಾನು ಬೆಳೆಸಿದ್ದೀನಿ ಅಂತ ಹೇಳ್ಬೇಕಲ್ವಾ?
ದಟ್ ಈಸ್ ಹಿಸ್ ಚೈಲ್ಡ್. ಆಮೇಲೆ ಮನೆಯವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅದು. ಇವಾಗ ನೋಡಿ, ಅದು ಯಾರೇ ಆಗಲಿ ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಅದು ಹಾಗೆ ಆಗುತ್ತೆ. ಎನಿವೇ, ವಿತ್ ಡ್ಯೂ ರೆಸ್ಪೆಕ್ಟ್, ಐ ಆಮ್ ವೆರಿ ಸಾರಿ ಫಾರ್ ದಟ್ ವಾಟ್ ಇಟ್ ಹ್ಯಾಪನ್. ಆ ಥರದ್ದು ಮುಂದಕ್ಕೆ ಏನಾದರೂ ನಿಮ್ಮ ಸಿನಿಮಾದು ಈ ಥರದ್ದು ಏನಾದ್ರು ಈ ಥರದ್ದು ಬೇರೆಯವ್ರ ಕಥೆಗಳು, ಕವನಗಳು ಏನೋ ಆ ಥರದ್ದಾದರೂ ಸಿನಿಮಾಯಿಂದ ಯಾರೂ ಪರಿಚಯ ಇಲ್ಲ, ನೀವು ಚೇಂಬರ್ ತನಕ ಹೋಗೋದು ಬೇಡ ಸರ್, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಡೆಯಿಂದ ಏನು ಮಾಡ್ಬೋದು ಅದನ್ನು ನಾನು ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್. ಸೊ ಇದು ನಾನು ಖಂಡಿತವಾಗಿ ನಿಮ್ಮ ಮುಂದೆ ಹೇಳ್ತಾ ಇರೋವಂಥ ಮಾತು. ಯಾಕೆಂತಂದರೆ ಚೇಂಬರಲ್ಲೂ ಕೂಡ ಎಲ್ಲರೂ ಮಾಡ್ತಾರೆ, ಕೆಲವೊಮ್ಮೊಮ್ಮೆ ಮಾಡಲ್ಲ. ದೊಡ್ಡ ದೊಡ್ಡ ವಿಚಾರಗಳಂದರೆ ಭಾಳ ಬೇಗ ತಲೆ ಕೆಡಿಸ್ಕೋತಾರೆ. ಸಣ್ಣ ಸಣ್ಣ ವಿಚಾರಗಳಂದರೆ ಅವರ ಒಂದು ಕಾನ್ಸಂಟ್ರೇಷನ್ ಇರ್ಬೋದು, ಮತ್ತೊಂದಿರ್ಬೋದು, ಸ್ಲೋ ಡೌನ್ ಆಗುತ್ತೆ. ಸೊ ಇದು ಇಲ್ಲಿನ ಪರಿಸ್ಥಿತಿ ಹಾಗೆ. ಅವಾಗಲೇ ನಾವು ಮಾತಾಡ್ತಾ ಕರಪ್ಷನ್ ಅಂತ ಒಂದು ಹೇಳಿದ್ವಲ್ಲ, ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ, ಇಮ್ಯೂನ್ ಆಗ್ಬಿಟ್ಟಿದ್ದೀವಿ ಅಂತ. ಇಲ್ಲೂ ಕೆಲವೊಂದೊಂದು ವಿಚಾರಗಳನ್ನ ನಾವು ಇಮ್ಯೂನ್ ಹಾಕೊಂಡು ಹೋಗ್ಬಿಟ್ಟಿದ್ದೀವಿ, ಏನು ಮಾಡೋದಕ್ಕಾಗೋದಿಲ್ಲ. ಎಸ್, ಫೈನಲಿ ನಿಮಗೆ ಯಾರಿಗೋ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ನಾನು ಮಾತಾಡಬೇಕು, ಅದನ್ನೆಲ್ಲ ಕೆಲವು ವಿಚಾರಗಳನ್ನ ನಿಮ್ಮ ತಂಗಿಯವ್ರ ಹತ್ರ, ಯಾಕೆಂದರೆ ಅವರು ಕಲಾವಿದರು, ಅಮ್ಮನೂ ಕೂಡ ಆ್ಯಕ್ಟ್ ಮಾಡಿದ್ರು ಅಂತ ಹೇಳಿದ್ರಿ. ನೆಕ್ಸ್ಟ್ ನಿಮ್ಮ ತಂಗಿ ಫ್ಯಾಮಿಲಿನ ನಾನು ಮಾತಾಡಿಸ್ತೀನಿ. ಸೊ ಫೈನಲಿ ಸುಧೀಂದ್ರ ಸರ್ನ ಇಷ್ಟಪಟ್ಟಂಥ ಜನಗಳಿಗೆ, ಈಗಲೂ ಕೂಡ ನೆನಪಿಟ್ಕೊಂಡಿರೋ ಜನಗಳಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅದೇ ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು, ಇನ್ನೂ ಇಷ್ಟು ಜ್ಞಾಪಕ ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ನಾವು ಚಿರಋಣಿಗಳು. ಮತ್ತು ನಿಮಗೂ ಅಷ್ಟೇ ಸರ್. ಯಾತಕ್ಕೆ ಅಂತಂದರೆ ರೆಕಗ್ನೈಸ್ ಮಾಡಿದ್ದೀರಾ ಅವ್ರ ವರ್ಕನ್ನು. ಇದು ನಾವು ಅವ್ರ ಬಗ್ಗೆ ನಾವು ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಅವ್ರ ಬಗ್ಗೆ ನಮಗೇನೇನು ಗೊತ್ತೋ ಹೇಳಿದ್ದೀವಿ. ಅದ್ರ ಜೊತೆಗೆ ಅವ್ರ ಬಗ್ಗೆ ಇನ್ನೂ ನೀವೆಲ್ಲ ಥರ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿ ನಮಗೆ ಗೊತ್ತಿಲ್ಲದಿರೋ ವಿಷಯ ನಮಗೆ ತಿಳಿಸಿದ್ದೀರಾ. ಇವಾಗ ಸೊ ನಾವು ತಂದೆಗೆ ಮಕ್ಕಳಕ್ಕಿಂತ ಇವಾಗ ಅಭಿಮಾನಿಗಳ ಥರನೇ ನಾವು ನಮ್ಮ ತಂದೆಗೀಗ ನಾವು ಅಭಿಮಾನಿಗಳಾಗ್ಬಿಟ್ಟಿದ್ದೀವಿ ಅಷ್ಟೇ ಸರ್. ಸೊ ನಾನು ಮುಂಚೆ ಹೇಳೋದಂಗೆ ನಾನು ನಮ್ಮ ಫಾದರ್ ಎಲ್ಲ ನೋಡಲಿಲ್ಲ, ಬಟ್ ಆದರೆ ಅವ್ರ ವರ್ಕು ನಾನು ಕಂಪೇರ್ ಮಾಡಿದೆ, ಅವ್ರು ಯಾವ ರೀತಿ ಒಂದು ಅಚೀವ್ ಮಾಡಿದ್ದಾರೆ ಅಂತ. ಇಟ್ಸ್ ಎ ಶಾರ್ಟ್ ಟೈಮ್ ಆಫ್ 54 years, 30 years. ಒಂದು ಅವ್ರದ್ದು ಒಂದು ಪುಸ್ತಕ ರಿಲೀಸ್ ಮಾಡಿದ್ರು ಅವರು ಹೋಗೋದ್ಮೇಲೆ. ನಾನು ತೋರಿಸ್ತೀನಿ ಅದನ್ನ ಪ್ಲೀಸ್. ಆ ಪುಸ್ತಕದಲ್ಲಿ ಕಂಪ್ಲೀಟ್ ನಾಟಕ ಇದೆ ಮಳೆ ನಿಲ್ಲುವವರೆಗೂ, ಮತ್ತೆ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಇದೆ. ಅಂದರೆ 25 years ಆಫ್ ಸಿಲ್ವರ್ ಜುಬ್ಲಿ ಇದ್ರದ್ದು ಅದ್ರಲ್ಲಿ ಬರ್ದಿದ್ದಾರೆ. ಅದನ್ನು ಓದಾದ್ಮೇಲೆ ನನಗೆ ಗೊತ್ತಾಯ್ತು. ಸೊ ಖಂಡಿತ ನಾನಂತೂ ಐ ವಿಲ್ ಮಿಸ್ ಹಿಮ್. In fact, if you have been there, probably some guidance, some of the things to achieve more in life. When I'm doing wrong, okay, this is wrong or right, whatever it is. So that would have been inna chanage. ನನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೊಂಡು ಇವಾಗ ಇನ್ನೂ ಚೆನ್ನಾಗಿ ನಾವು ಜಾಸ್ತಿ ನೋಡ್ಕೊಂತೀವಿ. ಯಾಕೆಂದ್ರೆ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಅವರು ನಾವಾಗಿದ್ರೆ ಹಿಂಗ್ ನೋಡ್ಕೊಳ್ಳೋರಲ್ಲ, ನಾನು ನೋಡ್ಕೋಬೇಕು ಅಂತ ನೋಡ್ಕೊಳ್ಳೋದು. ಅಪ್ಪ ಇದ್ದಿದ್ರೆ ಇದ್ದಾರೆ ಇಲ್ಲ ಅಂತ ಕಲ್ತಿದ್ದೀರ. ನಮ್ಮ ಕಣ್ಣು ನೋಡ್ಕೊಂತೀರ, ಅವ್ರು ನಮ್ಮನ್ನ ನೋಡ್ತಿರ್ತಾರೆ. ಆ ಬೈದಾರೆ ಅವ್ರಿಗಿರೋದು ಇಲ್ಲ ಅಂದ್ರೆ ಬೇರೆ ತರ ಇರುತ್ತೆ. So ನಾನು ಹೇಳೋದೇನಂದ್ರೆ, it is actually we are very happy that you approached us, as she rightly mentioned. After 30 years, it is a great connect of memories. In fact, that is where I ತುಂಬಾ ಕಲೆಕ್ಟ್ ಮಾಡ್ಕೊಂತಾ ಹೋಗ್ತಾ ಇದ್ದೆ ಫಿಲ್ಮ್ ಅಲ್ಲಿ. ನಿಮ್ಗೆ ಆ ಯೂಟ್ಯೂಬ್ ಅಲ್ಲಿ ಕಳ್ಸಿರ್ಬೋದು ಒಂದು ಕನ್ಸಾಲಿಡೇಟ್ ಮಾಡಿ. ನಾನು ನೋಡಿದೆ, ನೀವು ಕನ್ಸಾಲಿಡೇಟ್ ಮಾಡ್ಕೊಂಡು. ಸೊ ಐ ವಾಸ್ ಜಸ್ಟ್ ಸೀಯಿಂಗ್ ವೇರ್, ಯಾಕಂದ್ರೆ ಅವರು ಏನೇನ್ ಮಾಡಿದ್ದಾರೆ ಪೋರ್ಷನ್ಸ್ ಎಲ್ಲ ಒಂದು ಕನ್ಸಾಲಿಡೇಟ್ ಮಾಡೋಣ ಅಂತ ಮಾಡಿ ಅದನ್ನ ಮಾಡಿದ್ದು. ಪ್ರಾಬ್ಲಿ ಹ್ಯಾಪಿ ಟು ಸಿ ದಿ ಕಮೆಂಟ್ಸ್ ಇನ್ ಯುವರ್ ವಿಡಿಯೋ ದಟ್ ಮೆನಿ ಆಫ್ ದಿ ಪೀಪಲ್ ಸ್ಟಿಲ್ ಟುಡೇ ರಿಮೆಂಬರ್ ಹಿಮ್. ಆಲ್ ದಿ ಮೂವೀಸ್, ಅವ್ರ ಮಾಲ್ಗುಡಿ ಡೇಸ್ ಯಾವ್ದ್ರಲ್ಲಿ ಬರ್ತಾ ಇದ್ರು ಅಂತಾನು ಬರ್ದಿದ್ದಾರೆ. ಯಾವ ಒಂದು ಮಾಲ್ಗುಡಿ ಡೇಸ್ ಸೀರೀಸ್ ಅಲ್ಲಿ ಯಾವ ಎಪಿಸೋಡ್ ಅಲ್ಲಿ ಅವ್ರು ಇದ್ದಾರೆ ಅಂತ ಎಲ್ಲ ಕಮೆಂಟ್ಸ್ ಅಲ್ಲಿ ಬರ್ದಿದ್ದಾರೆ. ತುಂಬಾ ಸಂತೋಷ. ನನಗೆ ಫಸ್ಟ್ ಹೇಳಿದ್ದು ನಮ್ಮ ಕಿರುತೆರೆ ಕಲಾವಿದರು ರಾಜೇಶ್ ಅಂತ. ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ನಿಮ್ಮ ತಂದೆ ಹತ್ರನೇ ಹೇಳಿದ್ರಂತವ್ರು, ಸರ್ ನೀವು ಫಸ್ಟ್ ಅದ್ರಲ್ಲಿ ಯುವರ್ ಫಾದರ್ ವಾಸ್ ವೆರಿ ವೆರಿ ಸರ್ಪ್ರೈಸ್ಡ್ ಅಂತೆ. ನಿಮ್ಗೆ ಯಾರು ಹೇಳಿದ್ದು? ಇಲ್ಲ ಸರ್, ನಾನು ರಾಜ್ಕುಮಾರ್ ಅವ್ರ ಅಭಿಮಾನಿ, ನೀವು ಅದ್ರಲ್ಲಿ ಮಾಡಿರೋದು. ಅವ್ರು ನಾನು ಫೋನಲ್ಲಿ ಮಾತಾಡಿಸ್ಬೇಕಾದ್ರೆ ವಿತ್ ದ ಡೈಲಾಗ್ ಹೇಳಿದ್ದಾರೆ ಅವರು, ರಾಜೇಶ್ ಅವರು. ಸೊ ಹಾಗೆ ನಿಮ್ಮ ತಂದೆಯವ್ರನ್ನ ಟ್ರ್ಯಾಕ್ ಮಾಡಿರೋದು ತುಂಬಾ ವಿಚಾರಗಳಿದೆ ಅಮ್ಮ. ಅದೇನೆ ಇವಾಗ ನಾವು ತಿಳ್ಕೊಂಡಿದೀವಿ, ಬಹಳನೇ ನಮ್ಗೆ ಗೊತ್ತಿಲ್ದಿರೋ ವಿಷಯನೂ ತಿಳ್ಕೊಂಡಿದೀವಿ. ಎಸ್, ಇದು ಎಂಡ್ ನೋಟ್ ಅಲ್ಲ. ಮತ್ತೆ ನಾನು ಫೈನಲಿ ಇನ್ನೊಂದು ವಿಷಯ ನಾನು ಹೇಳ್ಬೇಕೇನು ಅಂದ್ರೆ, ನಮ್ಮ ತಾತ ಒಬ್ರಿದ್ರು, ನಮ್ಮ ತಂದೆ ಚಿಕ್ಕಪ್ಪ ಗುಂಡೂರಾವ್ ಅಂತ, ನಾವು ಗುಂಡ ತಾತ ಅಂತ ಕರಿತಾ ಇದೀವಿ. ಅವ್ರು ಜಸ್ಟ್ ಲಾಸ್ಟ್ ಇಯರ್ ಅಕ್ಟೋಬರ್ನಲ್ಲಿ ಅವ್ರು ಎಕ್ಸ್ಪೈರ್. ಅವ್ರೇನಾದ್ರೂ ಇದ್ದಿದ್ರೆ ನಿಮ್ಮನ್ನು ಬಿಡ್ತಾನೆ ಇರಲಿಲ್ಲ, ಒಂದು ಫಿಲ್ಮೇ ತೆಗೆಸ್ಬಿಟ್ಟಿರೋರು. ಅಷ್ಟು ಇನ್ಫಾರ್ಮೇಶನ್ ಹೇಳಿದ್ದಾರೆ ಅವರು ನಮಗೆಲ್ಲ. ಅವ್ರನ್ನ ಇವತ್ತಿನ ದಿವಸ ಅವ್ರನ್ನೂ ನಾಪಿಸ್ಕೋತೀವಿ.
ವಿ ಆರ್ ಮಿಸ್ಸಿಂಗ್ ಹಿಮ್ ಆಲ್ಸೋ. ಓಕೆ ಓಕೆ. ಜಸ್ಟ್ 95-96 ಇಯರ್ಸ್ ಆಗಿತ್ತು ಅವ್ರಿಗೆ ಲಾಸ್ಟ್ ಇಯರ್ ಎಕ್ಸ್ಪೈರ್. ಅಂದರೆ ಎಲ್ಲರೂ ಪಾಪ ಚೆನ್ನಾಗಿ ಲಾಂಗ್ ಪಾಪ ಸುಧೀಂದ್ರ ಅವ್ರದ್ದು ಭಾಳ ಚಿಕ್ಕ ಏಜ್ಗೆ ಹೌದು ಅದೇನೆ ಸ್ಟ್ರೆಸ್ ಇಸ್ ದ ಮೇನ್ ರೀಸನ್ ಅಂತ ಇಸ್ ವಾಟ್. ಅಲ್ಲ ನನಗೆ ಇಲ್ಲಿ ಇವಾಗ ಡಿವೈಡ್ ಮಾಡಿ ಹೇಳಿ ಪ್ಲೀಸ್ ಹೇಳಿ. ಅದೇ ಸ್ಟ್ರೆಸ್ಸೇ ಮೇಯ್ನು. ಎಲ್ಲ ದೇವ್ರ ಇಚ್ಛೆ. ಅವರು ಇಷ್ಟು ವರ್ಷ ಇರಬೇಕು ಅಂತಿತ್ತು ಅಂದರೆ ಆ ಚಿಕ್ಕ ವಯಸ್ಸಿಗೆ ಹಿ ಅಚೀವ್ಡ್ ಲಾಟ್ ಅಂತಲೇ ನಮ್ಗೆ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಇವಾಗ ದೊಡ್ಡವರು ಆಗ್ತಾ ಇದ್ದೀವಿ, ಪಾಪ ಎಷ್ಟು ಅಚೀವ್ ಮಾಡಿದ್ರು ನಮ್ಗೆ ಒಂದು ಚೂರು ನಾವು ಏನೂ ಇಲ್ಲ ಅವ್ರ ಮುಂದೆ ಅಂತ ಇವಾಗ ನಮಗೆ ಅದು ಎದ್ದು ಕಾಣಿಸ್ತಾ ಇದೆ ಸರ್. ಎಸ್, ನನಗೇನಾಗಿದೆ ಇವಾಗ ನಿಮ್ಮ ನಾದ್ನಿಯವ್ರನ್ನೂ ಮಾತಾಡ್ಸೋದ್ರಿಂದ ನಾನು ಕ್ವಶನ್ಸ್ಗಳು ಡಿವೈಡ್ ಆಗ್ತಾ ಇದೆ. ಸೊ ಎಲ್ಲವೂ ಇಲ್ಲೂ ಆಗೋಕ್ಕಾಗಲ್ಲ, ಎಲ್ಲವೂ ಅಲ್ಲೂ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ನಿಮ್ಗೆ ಯಾರ್ದು ಇನ್ನೂ ಎಂಡ್ ನೋಟ್ ತೊಗೊಂಡಿಲ್ಲ. ಫೈನಲಿ ನಾನು ಅಮ್ಮನ ಜೊತೆಗೆ ಒಂದು ಎಂಡ್ ನೋಟ್ ತೊಗೋತೀನಿ. ಈಗ ನಿಮ್ಮ ಸಿಸ್ಟರ್ ಫ್ಯಾಮಿಲಿ ನಾನು ಮಾತಾಡೋಣ. ಥ್ಯಾಂಕ್ ಯು ಸರ್. ತಮ್ಮ ಯಜಮಾನ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದಕ್ಕೆ ಅಂತಂದರೆ ಯಾವುದ್ರಲ್ಲಿ ಹೇಳಬೇಕು ಅಂತ ಗೊತ್ತಾಗಲ್ಲ. ಬಿಕಾಸ್ ಹಿ ವಾಸ್ ಆಲ್ ಇನ್ ಆಲ್. ಎಲ್ಲದರಲ್ಲೂ ಬರ್ತಾಯಿದ್ರು, ಮುಂದೆ ಇದ್ದರು, ಪ್ರತಿಯೊಂದರಲ್ಲೂ ಇದ್ದರು.